ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆಗೆಯುವಂಥ ಸಮಯ. ಆದರೆ ಇದು ಒಂದೇ ಒಂದು ಸಣ್ಣ ತಪ್ಪು ನೀವು ಮಾಡಿದ್ರೆ ನೀವು ಅಂದ್ಕೊಂಡಿರೋದು ಎಲ್ಲನೂ ಕೂಡ ಉಲ್ಟಾ ಆಗುವಂಥ ಚಾನ್ಸಸ್ ಕೂಡ ಇದೆ. ಮೇಷರಾಶಿಯವರಿಗೆ ನಿಮ್ಮ ಹಠ ಮತ್ತು ಛಲಕ್ಕೆ ಈ ತಿಂಗಳು ಸಿಗಲಿದೆ ಒಂದು ದೊಡ್ಡ ಪ್ರತಿಫಲ. ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಉತ್ತಮವಾದ ಫಲಗಳು ಸಿಗ್ತಾ ಇದೆಯಾ? ಪೂರ್ತಿ ವಿಡಿಯೋನ ನೋಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಇದೇ ತಿಂಗಳ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ತನ್ನ ಉಚ್ಚ ರಾಶಿಗೆ ಪಥ ಬದಲಾಯಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಮಹತ್ತರವಾದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ 8ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳಾದಂತಹ ರಾಹು ಗ್ರಹ ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದು ಶನಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳಿದೆ ಅಂತ ನೋಡಿದ್ರೆ, ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಕುಜಗ್ರಹ ಲಗ್ನದಲ್ಲೇ ಸ್ಥಿತನಾಗಿದ್ದಾನೆ. ಸೊ ಇದರಿಂದ ಏನಾಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಜೊತೆಗೆ ಏನು ಕೆಲಸನೂ ಮಾಡ್ತೀನಿ, ಎಲ್ಲ ಕೆಲಸನೂ ನನಗೆ ಮಾಡೋಕ್ಕಾಗತ್ತೆ ಅನ್ನುವಂಥ ಒಂದು ಧೈರ್ಯನೂ ಜಾಸ್ತಿ ಆಗುತ್ತೆ. ಆದರೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಓವರ್ ಕಾನ್ಫಿಡೆಂಟ್ ಮಾಡ್ಕೊಳ್ಳೋದು ಬೇಡ. ಸೊ ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಈ ಒಂದು ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಯಾವುದ್ರ ಮೇಲೂ ಅಪಾರವಾದ ನಂಬಿಕೆ ಇಟ್ಕೊಳ್ಳೋದು, ನಾನು ಏನೋ ಮಾಡ್ತೀನಿ, ನನ್ನ ಕೈಲಿ ಆಗೇ ಆಗುತ್ತೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ. ಯಾಕಂದರೆ ಆ ಥರದ ನಿರ್ಧಾರನ ಜಾಸ್ತಿ ತೊಗೊತೀರಾ. ಕುಜ ಲಗ್ನದಲ್ಲಿ ಬೇರೆ ಇದ್ದಾನೆ. ಸೊ ಆ ಥರದ ನಿರ್ಧಾರಗಳನ್ನ ತೊಗೊಂಡ್ಬಿಟ್ಟು ಏನಾದರೂ ನೀವು ಸ್ಟಾರ್ಟಪ್ ಮಾಡ್ತೀನಿ ಅಂತನೋ, ಏನೋ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತನೋ ಮುಂದಕ್ಕೆ ಹೋದಾಗ ಏನಾಗುತ್ತೆ, ಕೆಲವೊಂದು ಸಮಯಗಳಲ್ಲಿ ತೊಂದರೆಗಳಾಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಜೊತೆಗೆ ನೋಡಿ, ಸೂರ್ಯ ನಿಮಗೆ 2ನೇ ಮನೆಯಿಂದ 3ನೇ ಮನೆಗೆ ತನ್ನ ಪತನ ಬದಲಾಯಿಸ್ತಾನೆ. 2ನೇ ಮನೆಯಲ್ಲಿ ಅಂದರೆ 15th ಕೂಡ ಸೆಕೆಂಡ್ ಹೌಸ್ನಲ್ಲೇ ಇರ್ತಾರೆ. ಸೊ ಆ ಸಮಯದವರೆಗೂ ಕೂಡ ಮಾತಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ. ಏನು ಮಾತಾಡ್ತೀರ ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಯಾಕಂದರೆ ಕೋಪ ಜಾಸ್ತಿ ಇರುತ್ತೆ, ಸಿಟ್ಟು ಜಾಸ್ತಿ ಇರುತ್ತೆ, ಮತ್ತು ಕೆಲಸದ ಪ್ರೆಷರ್ ಜಾಸ್ತಿ ಇರುತ್ತೆ. ಆ ಥರದ ನಿರ್ಧಾರ ಬೇರೆ. ಕೆಲವೊಂದು ವಿಚಾರದಲ್ಲಿ ಕೈಗಳು ಕೂಡ ಸುಟ್ಕೊತೀರಾ. ಸೊ ಆ ಟೈಮಲ್ಲಿ ನೀವೇನು ಅಂತೀರೋ, ಏನಕ್ಕೆ ಮಾತಾಡ್ತಿರೋ ಅನ್ನೋದು ನಿಮಗೆ ಅರಿವಿರಲ್ಲ. ಬಟ್ ತುಂಬ ಬೇಕಾಗಿರೋ ವ್ಯಕ್ತಿನ ಕಳ್ಕೊಳ್ಳೋಂಥ ಸಂದರ್ಭಗಳು ಜಾಸ್ತಿ ಬಂದುಬಿಡುತ್ತೆ. ಸೊ ಹಾಗಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ಏನು ಹೇಳಬೇಕು, ಏನು ಹೇಳಬಾರ್ದು ಅಂತ ಯೋಚನೆ ಮಾಡಿ ಮಾತಾಡಿ. ಅದೊಂದು ನಿಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಂಡು ಹೋಗಬೇಕಾಗಿರೋಂಥ ಒಂದು ಸಿಚುವೇಶನ್ ಇದು. ಸೊ ಸೂರ್ಯ 2ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಸರ್ಕಾರಿಯಿಂದ ಆಗಿರ್ಬೋದು ಅಥವಾ ರಾಜಕಾರಣಿಗಳಿಂದ ಆಗಿರ್ಬೋದು ಕೆಲಸಗಳು ತುಂಬ ಚೆನ್ನಾಗಾಗುತ್ತೆ. ಎಂಥ ಕೆಲಸಗಳು ನೀವು ಮಾಡ್ಕೊಬೇಕು ಅಂತಂದರೆ ಇದು ಉತ್ತಮವಾದ ಸಮಯ ಇದು. ಜೊತೆಗೆ 3ನೇ ಮನೆಗೆ ಪ್ರವೇಶ ಮಾಡಿದ್ಮೇಲೆ ಇವಾಗ ಆಲ್ರೆಡಿ ನಿಮಗೆ ಧೈರ್ಯ ಜಾಸ್ತಿ, ಇನ್ನೊಂದಷ್ಟು ಧೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದನ್ನು ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಎಲ್ಲ ಮಾಡ್ತೀನಿ ಅಂತ ಮುನ್ನುಗ್ಗಕ್ಕೆ ಹೋದಾಗ ಏನಾಗುತ್ತೆ, ಕೆಲವೊಂದು ಅಡೆತಡೆಗಳನ್ನು ಕೂಡ ನೋಡಬೇಕಾಗತ್ತೆ. ಸೊ ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಇನ್ನು ಲಗ್ನಾಧಿಪತಿ ಕೂಡ 2ನೇ ಮನೆಗೆ ಪ್ರವೇಶ ಮಾಡಿದ್ಮೇಲೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಾಗುತ್ತೆ. ಫಿನಾನ್ಷಿಯಲ್ ಸ್ಟೇಟಸಲ್ಲಿ ನಿಮಗೆ ಅಂಥ ಒಂದು ಮೇಜರ್ ಪ್ರಾಬ್ಲಮ್ಸ್ ಅಂತ ಬರೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಹಣ ಬರ್ತಾ ಇರುತ್ತೆ ನಿಮಗೆ. ಯಾಕಂದರೆ ಗುರು ಬೇರೆ ಬದಲಾವಣೆ ಆಗ್ತಾ ಇದ್ದಾನೆ. ಗುರು ಬದಲಾವಣೆಯ ನಂತರ ನಿಮ್ಮ 12ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಮತ್ತು ನಿಮ್ಮ 10ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಕೆಲಸದ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇರುತ್ತೆ. ಒಳ್ಳೆಯ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ತಕ್ಕ ಫಲನೂ ಕೂಡ ನೀವು ನೋಡ್ತಾ ಇದ್ದೀರಾ. ಇಷ್ಟು ದಿವಸ ಖರ್ಚು ಎಷ್ಟು ಜಾಸ್ತಿ ಆಗ್ತಾಯಿತ್ತು, ಆದರೆ ಗುರುವಿನ ಒಂದು ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಏನಾಗುತ್ತೆ, ಖರ್ಚಲ್ಲಿ ಒಂದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಇಷ್ಟು ದಿವಸ ಜಾಸ್ತಿ ಮೇಜರ್ ಖರ್ಚಾಗ್ತಿತ್ತಲ್ವ, ಅದರಲ್ಲಿ ಏನಾದರೂ ಒಂದು ಪರಿಹಾರಗಳು ಸಿಗುವಂಥದ್ದು ಅಥವಾ ಏನಾದರೂ ಒಂದು ರೀತಿಯಲ್ಲಿ ನಿಮಗೆ ಖರ್ಚಿಗಿಂತ ಜಾಸ್ತಿ ಸಂಪಾದನೆ ಜಾಸ್ತಿ ಆಗುತ್ತೆ. ಅದೊಂದು ಗುಡ್ ನ್ಯೂಸ್ ನಿಮಗೆ. ಇನ್ನು ನಿಮಗೆ ನೋಡಿ, 3ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಒಂದು ಸಂಚಾರ ಏನು ನಡೀತಿತ್ತು, ನೆಕ್ಸ್ಟ್ ಅದು ಬದಲಾವಣೆ ಆಗುತ್ತೆ. ಬುಧ ಶುಕ್ರರಿಬ್ಬರು ಕೂಡ 4ನೇ ಮನೆಗೆ ಅಂದರೆ ಗುರುವಿನ ಜೊತೆಗೆ ಹೋಗಿ ಸೇರ್ಕೊತಾರೆ. ಸೊ ಆವಾಗ ಅಷ್ಟೇ ನಿಮಗೆ ಭೂಮಿಯಿಂದ ಏನಾದರೂ ಲಾಭಗಳಾಗುವಂಥದ್ದು, ಸ್ವಲ್ಪ ಪ್ರಯತ್ನ ಪಟ್ಟರೆ ಭೂಮಿ ತಗೊಳ್ಳೋವಂಥದ್ದು, ಅಥವಾ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏಳಿಗೆ ಆಗೋದು, ತಾಯಿ ಮಧ್ಯದಲ್ಲಿ ಮನಸ್ತಾಪಗಳಿತ್ತು ಅಂತಂದರೆ ಅದು ಕ್ರಮೇಣ ಸರಿ ಹೋಗೋದು, ಇದೆಲ್ಲನೂ ಕೂಡ ನೀವು ನೋಡ್ಬೋದು. ಯಾವುದಾದ್ರೂ
ಕಾರ್ ತೊಗೋಬೇಕು ಅಂದ್ಕೊಂಡಿದ್ರೆ, ಮನೆ ತೊಗೋಬೇಕು ಅಂದ್ಕೊಂಡಿದ್ರೆ, ತೊಗೋಬೇಕು ಅನ್ನೋ ಆಸೆ ಒಂದಷ್ಟು ದಿವಸ ಇರುತ್ತೆ. ಆದರೆ ಈ ಶುಕ್ರ ಬುಧ ಇಬ್ಬರು ಕೂಡ 4ನೇ ಮನೆಗೆ ಪ್ರವೇಶ ಆದ ನಂತರ ಲಕ್ಸುರಿಯಾಗಿ ತೊಗೋಬೇಕು ಅನ್ನೋದೇ ಹೆಂಗೂ ನೋಡ್ತಾ ಇದ್ದೀವಿ, ಸ್ವಲ್ಪ ಚೆನ್ನಾಗಿರೋ ಕಾರೇ ತೊಗೊಳ್ಳೋಣ, ಒಂದು ಚೆನ್ನಾಗಿರೋ ಮನೆಯೇ ತೊಗೊಂಡ್ಬಿಡೋಣ ಅನ್ನೋದು ಆಲೋಚನೆನೇ ಚೇಂಜ್ ಆಗಿಬಿಡುತ್ತೆ ನಿಮಗೆ. ಇನ್ನು ಕೇತು ಅಂತ ನೋಡೋಕೆ ಬಂದಾಗ 5ನೇ ಮನೇಲಿ ಕೇತು ಸಂಚಾರ ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅದನ್ನು ಸ್ವಲ್ಪ ಮಕ್ಕಳ ಆರೋಗ್ಯನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅಥವಾ ಏನಾದರೂ ಮಕ್ಕಳು ಓದ್ತಾ ಇದ್ದಾರೆ ಅಂತಂದರೆ ಅವರ ಎಜುಕೇಷನ್ ಏನಾದರೂ ಕುಂಠಿತ ಆಗುವಂಥದ್ದು, ಅಥವಾ ಏನಾದ್ರು ಮಕ್ಕಳು ಎದ್ದು ಬಿದ್ದು ಏಟು ಮಾಡ್ಕೊಳ್ಳೋವಂಥದ್ದು, ಕಾಲಿಗೆ ಅಥವಾ ಮೂಳೆಗೆ ಏನಾದರೂ ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕಾಗಿ ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಸಮಯ ಅಂತಂದರೆ, ವಿದ್ಯಾರ್ಥಿಗಳಿಗೂ ಕೂಡ ಅದ್ಭುತವಾದ ಸಮಯ ಆಗಿರುತ್ತೆ. ಯಾವುದೇ ರೀತಿಯಾದ ಆಲೋಚನೆ ಮಾಡುವಂಥದ್ದು ಬೇಡ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ದೀರಾ ಅಂದರೆ ಅದರಲ್ಲಿ ಎಕ್ಸಾಮ್ಸ್ನಲ್ಲಿ ವಿನ್ ಆಗ್ತೀರಾ. ಇನ್ನು ಆರೋಗ್ಯ ದೃಷ್ಟಿ ಅಂತ ನೋಡೋಕೆ ಬಂದಾಗ ನೋಡಿ, ಆರೋಗ್ಯದಲ್ಲಿ ಎಂಥ ಸಣ್ಣ ಏರುಪೇರುಗಳು ಬಂದರೂ ಕೂಡ ಗುರುವಿನ ದೃಷ್ಟಿ 8ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಖಂಡಿತವಾಗ್ಲೂ ಅಂಥ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನೂ ಆಗೋದಿಲ್ಲ. ಆದರೆ ಆಯಾಸ ಜಾಸ್ತಿ ಅಥವಾ ಕೆಲಸ ಜಾಸ್ತಿ ಮಾಡ್ತಿರೋದ್ರಿಂದ ಸಿಟ್ಟು ಮತ್ತು ಕೋಪನ ನಿಮಗೆ ಹತೋಟಿನಲ್ಲಿ ಇಟ್ಕೊಳ್ಳೋಕ್ಕಾಗ್ದಿರ ನಿಮಗೆ ನೀವೇ ಒಂದು ಏನೋ ಬೇರೆಯವ್ರ ಜೊತೆಯಲ್ಲಿ ಮಾತಾಡಿ ನಿಷ್ಠುರ ಆಗಿ ನಿಮಗೆ ನೀವೇ ಅಯ್ಯೋ ನಾನು ಕಳ್ಕೊಂಡನಲ್ಲ, ನಾನು ಆ ಥರದ ನಿರ್ಧಾರದಿಂದ ಒಂದು ವ್ಯಕ್ತಿನ ಕಳ್ಕೊಂಬಿಟ್ನಲ್ಲ ಅನ್ನೋವಂಥ ಒಂದು ಫೀಲಿಂಗ್ಸ್ಗೆ ನೀವು ಬರ್ತೀರಾ. ಸೊ ಹಾಗಾಗಿ ನೀವು ಮಾತನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಯಾವುದೇ ಸಮಸ್ಯೆಗಳೇ ನಿಮ್ಗೆ ಇರೋದಿಲ್ಲ ಈ ಒಂದು ತಿಂಗಳಲ್ಲಿ. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ ನಾನು ಆಗಲೇ ಹೇಳಿದೆ, ಸೊ ಮಾತಿನಲ್ಲಿ ನೀವು ಎಷ್ಟು ಕಂಟ್ರೋಲ್ಡ್ ಆಗಿರ್ತೀರೋ ಅಷ್ಟು ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನು ಸಂಸಾರ ಜೀವನ ಹೇಗಿರುತ್ತೆ ಅಂತ ನೋಡೋಕೆ ಹೋದರೆ, ಕುಟುಂಬ ಜೀವನದಲ್ಲಿ ಏನಾಗುತ್ತೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಯಾಕಂದರೆ ನಿಮಗೆ ಕುಜ ಲಗ್ನದಲ್ಲೇ ಇದ್ದಾನೆ, 7ನೇ ಮನೆನ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಸೊ ಹಾಗಾಗಿ ಶುಕ್ರನು ಕೂಡ ನಿಮಗೆ 7ನೇ ಮನೆ ಅಧಿಪತಿ ಆಗ್ತಾನೆ. 7ನೇ ಮನೆ ಅಧಿಪತಿ 3ನೇ ಮನೆ ಹಾಗೂ 4ನೇ ಮನೆಗೂ ಕೂಡ ಸಂಚಾರ ಬೆಳೆಸ್ತಾನೆ. ಸೊ ಯಾವುದೇ ರೀತಿಯಾದ ನೆಗೆಟಿವ್ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನೂ ಆಗದೆ ಹೋದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರುತ್ತೆ. ಅದು ನಿಮ್ಮ ಮಾತಿಂದ ಮಾತ್ರನೇ ಈ ಸಮಸ್ಯೆಗಳು ಬರುವಂಥದ್ದು. ಇಷ್ಟು ಬಿಟ್ಟರೆ ಏನು ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದು ಏನೂ ಇಲ್ಲ. ಆರೋಗ್ಯ ದೃಷ್ಟಿಯಿಂದ ನೋಡೋಕೆ ಹೋದಾಗ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಏನು ಗುರುವಿನ ದೃಷ್ಟಿ ಇರೋದ್ರಿಂದ ಮೇಜರ್ ಆರೋಗ್ಯದ ಪ್ರಾಬ್ಲಮ್ಸ್ ಅಂತ ಆಗೋದಿಲ್ಲ. ಆದರೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಮಾತ್ರ ಸ್ಪೀಡ್ ಕಂಟ್ರೋಲಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಕುಜ ಲಗ್ನದಲ್ಲಿದ್ದಾನೆ, ಅದರಿಂದ ಸ್ವಲ್ಪ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಆ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿರಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಇದಕ್ಕೆ ಅಂತ ನೋಡಿದ್ರೆ, ಪ್ರತಿದಿನವೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರಗಳನ್ನ ಕೇಳುವಂಥದ್ದು ಮತ್ತು ಆಂಜನೇಯ ಸ್ವಾಮಿಯ ಅಷ್ಟೋತ್ತರಗಳನ್ನ ಕೇಳೋದು ಕೂಡ ನಿಮಗೆ ಇನ್ನಷ್ಟು ಬಲನ ತೊಗೊಂಬಂದು ಕೊಡುತ್ತೆ.